ಮೈಸೂರಿನಲ್ಲಿ ಗೃಹಿಣಿಯ ಅನುಮಾನಾಸ್ಪದ ಸಾವು, ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಕೊಲೆ ಮಾಡಿದ್ದಾರೆ. ಅಳಿಯ ಅಕ್ಷಯ್ ವಿರುದ್ಧ ಮೃತ ತಾಯಿ ಗೀತಾ ಗಂಭೀರ ಆರೋಪ. ಜಮೀರ್ ಸಮರ್ಥ ನಾಯ್ಕ ಅವರಿಗೂ ಸಚಿವ ಸ್ಥಾನ ನೀಡಬೇಕು, 2ನೇ ಹಂತದಲ್ಲಿ ಸಚಿವರನ್ನಾಗಿ ಮಾಡುವಂತೆ ಬೇಡಿಕೆ ಇದೆ. ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆ. ಬಿಜೆಪಿ ಒಕ್ಕಲಿಗರನ್ನ ಟಿಶ್ಯೂ ತರ ಯೂಸ್ ಮಾಡಿಕೊಂಡಿದೆ. ಜೆಡಿಎಸ್ಗೆ ಬಿಸ್ಕೆಟ್ ಕೊಟ್ಟು ಸರ್ವನಾಶಕ್ಕೆ ಪ್ಲಾನ್ ಮಾಡಿದೆ. ಬಿಜೆಪಿ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಗುಡುಕು. ಕಳೆದ 47 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದೇನೆ. 4 ಬಾರಿ ಘಟಾನುಘಟಿ ನಾಯಕರನ್ನ ಸೋಲಿಸಿ ಗೆದ್ದಿದ್ದೇನೆ. ಸಚಿವ ಸ್ಥಾನ ಸಿಗುವ ಬಗ್ಗೆ ಶಾಸಕ ಪುಟ್ಟರಂಗಶೆಟ್ಟಿ ಭರವಸೆ. 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದೆ. 3 ಬಾರಿ ಸಿಎಂ ಪಟ್ಟ ಮಿಸ್ ಆಯಿತು. ಸಿಎಂ ರೇಸ್ನಿಂದ ಹಿಂದೆ ಬಿದ್ದ ಬಗ್ಗೆ ಪರಮೇಶ್ವರ್ ಬೇಸರ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಮೈಸೂರಿನ ಸರಸ್ವತಿಪುರಂ 7ನೇ ಕ್ರಾಸ್ನಲ್ಲಿ ಗೃಹಿಣಿ ಸಂಧ್ಯಾ ನೇಣುಬಿಗಿದ್ದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಇದು ಆತ್ಮಹತ್ಯೆ ಅಲ್ಲ, ಪತಿ ಅಕ್ಷಯ್ ನಡೆಸಿದ ಕೊಲೆ ಅಂತ ಹೇಳಿ ಮೃತಳ ತಾಯಿ ಗೀತಾ ಆರೋಪಿಸಿದ್ದಾರೆ. ಹುಣಸೂರು ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜ್ ಅವರ ಪುತ್ರಿಯಾಗಿರುವ ಸಂಧ್ಯಾ ಟಿಕೆ ಲೇಔಟ್ನ ಅಕ್ಷಯ್ ಎಂಬುವರನ್ನ ವಿವಾಹ ಆಗಿದ್ರು. ದಂಪತಿ ನಡುವೆ ಪದೇ ಪದೇ ಜಗಳ ನಡೆಯುತ್ತಿತ್ತು ಎನ್ನಲಾಗಿದ್ದು, ಇದೀಗ ಸಂಧ್ಯಾ ನೇಣುಬಿಗಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಸಂಧ್ಯಾ ಪೋಷಕರು ಗಂಡನ ಮೇಲೆ ಆರೋಪವನ್ನ ಮಾಡಿದ್ದಾರೆ. ನಾವು ಅರ್ಧ ಕೆಜಿ ಚಿನ್ನ ನೀಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ವಿ. ಆದ್ರೆ ಮದುವೆಯಾದ ಕೆಲವೇ ತಿಂಗಳಿಂದ ಅತ್ತೆ, ಮಾವ ಮತ್ತು ಪತಿ ಅಕ್ಷಯ್ ಕಿರುಕುಳವನ್ನ ನೀಡ್ತಾ ಇದ್ರು. ಮರ್ಯಾದೆಗೆ ಅಂಜಿಯೇ ನನ್ನ ಮಗಳು ನರಕದಂತಹ ಜೀವನ ನಡೆಸ್ತಾ ಇದ್ಲು. ಇದೀಗ ಆಕೆಯನ್ನ ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಘಟನೆ ಬಳಿಕ ಪತಿ ಅಕ್ಷಯ್ ತಲೆಮರೆಸಿಕೊಂಡಿದ್ದು, ಈ ಕುರಿತು ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂಬಂಧ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಧೈರ್ಯ ನೋಡಿ ಕೆಟ್ಟ ನನ್ನ ಮಗ ಅಪ್ಪ ಅವೆಲ್ಲ ಕೆಟ್ಟವ್ರೇನೆ. ಯಾರು ನನ್ನ ಮಗಳನ್ನ ಕಾಪಾಡ್ಕೊಂಡಿಲ್ಲ. ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ಇವತ್ತು ನನ್ನ ಮಗಳನ್ನ ಏನೋ ಮಾಡಿ ನಿಗ್ಗಿಸ್ಬಿಟ್ಟವನೆ, ಅವನು ಸಾಯಿಸ್ಬಿಟ್ಟವನೆ. ಅವನು ಸಾಯಿಸಿರೋದು ನನಗೆ. ನನ್ನ ಮಗಳು ಏಡಿ ಅಲ್ಲ, ನನ್ನ ಮಗಳು ಗಂಡು ಮಗ. ನಂಗೆ ಅವಳು ನನ್ನ ಮಗಳು ಗಂಡು ಮಗ. ಅವಳು ಇಬ್ರು ಒಂದು ಹೆಣ್ಣು ಗಂಡು. ಅಯ್ಯೋ, ಏಡಿ ಅಂತೂ ಅಲ್ಲ ಅವಳು. ಅವಳು ನನ್ ಗಂಡ ಬೇಡ, ಅಪ್ಪನಿಗೆ ಮಕ್ಕಳಾಗಿರ್ಲಿ ಅಂತ ಜೀವನ ಮಾಡ್ಕೊಂಡ್ ಬಂದವಳೆ. ಕೊಡ್ತಿದ್ದೆ ಸರ್, ಎಲ್ಲಾ ತರನು ಕೊಟ್ಟಿ ಅವಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿದೀವಿ. ನೀವು ಅಷ್ಟು ನಿಮ್ಗೆ ಅನುಮಾನದ್ರೆ ಬಂದು ನಮ್ ಹುಣಸೂರಲ್ಲಿ ಕೇಳಿ ಎಷ್ಟು ಅದ್ದೂರಿಯಾಗಿ ನನ್ ಮದುವೆ ಮಾಡ್ಕೊಂಡಿದ್ದೀನಿ. ನನ್ನ ಮಗಳನ್ನ ಬಂಗಾರದಾಗ ಸಾಕಿ ಇವತ್ತು ಗಿಡಗನ್ ಕೈ ಕೊಟ್ಟಿ ನನ್ನ ಮಗಳು ನಾನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಏನ್ ಹೇಳ್ಬೇಕು ನನ್ಗೆ ಅರ್ಥ ಆಯ್ತೇನ. ಅವನು ಬಂದಾಗ CC ಕ್ಯಾಮ್ರಾ ಓನಾಗಿ ಮಾಡ್ತೀವಿ ಅಂತ ಅಂದಿದ್ಬಿಟ್ರೆ ಅವ್ನು ಏನ್ ಮಾಡ್ತಾನೆ ನಮ್ಗೆ ಅಷ್ಟಾಗಿ ನಮ್ಗೆ ತಿಳಿಲಿಲ್ಲ. ನಮ್ಗೆ ಏನಾಯ್ತು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸರ್. ನಮ್ಗೆ ಇವತ್ತು ನನ್ನ ಮಗಳು ಕಳ್ಕೊಂಡಿದ್ದೀನಿ. ನಾನು ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತೇನ ಸರ್. ಅಳಿಯ ಅತ್ತೆ ಮಾವನೇ ಸರ್. ಇದಕ್ಕೆಲ್ಲ ಎಲ್ಲರೂ ಅವರೇ ಕಾರಣಕರ್ತರಾಗಿದ್ದಾರೆ. ಇದರಲ್ಲಿ ಏನೂ ಇಲ್ಲ. ಅವ್ರಿಗೆ ನನ್ನ ಮಗಳು ಇವತ್ತು ಹೆಂಗ್ ನೆಣಕವ್ರೆ ಅವ್ರನ್ನೂ ಹಂಗೆ ನೆಣಕ್ ಬಿಡಿ ಸರ್. ನಮ್ಗೆ ಏನು ಬೇಕಾಗಿಲ್ಲ. ಬೇಕಾರೆ ಯಾರು ನನ್ನ ಮಕ್ಳು ಈ ಜೀವನದಲ್ಲಿ ಇರಬಾರ್ದು, ಯಾವ ಹೆಣ್ಮಕ್ಳಿಗೂ ಈ ತರ ನೋವು ಆಗ್ಬಾರ್ದು ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ಮೊಮ್ಮಕ್ಕಳು ಒಬ್ಬ 4ನೇ ಕ್ಲಾಸ್, ಒಬ್ರು 2ನೇ ಕ್ಲಾಸು ಸರ್. ಒಬ್ಳು ದೊಡ್ಡವನು 4ನೇ ಕ್ಲಾಸು, 2ನೇ ಮಗಳು 2ನೇ ಕ್ಲಾಸು ಸರ್.
ಇವತ್ತು ನನ್ನ ಮಗಳು ಹೇಳ್ತಿದ್ದು ಮಾತು, ಅಮ್ಮ ನೆನ್ನೆ ಸಂಜೆ ಫೋನ್ ಮಾಡಿದ್ರು ಸರ್. ಅವ್ರ ಅತ್ತೆ ಮನೇಲಿ ಇದ್ರು, ಅವರು ಇಲ್ಲಿರಲಿಲ್ಲ. ಅವ್ರ ಅತ್ತೆ ಮನೆಯಿಂದ ಸಂಜೆ ನೈಟ್ ಎಷ್ಟೊತ್ತಿಗೆ ಬಂದು ನನಗೆ ಗೊತ್ತಿಲ್ಲ. ರಾತ್ರಿ ಮಧ್ಯಾಹ್ನ ಸಂಜೆ ನಾನು ಫೋನ್ ಮಾಡಿ ಮಾತಾಡೋದು. ಅಮ್ಮ ನಾನು ಇಲ್ಲ, ನಮ್ಮ ಅತ್ತೆ ಮನೇಲಿ ಇದ್ದೀನಿ ಅಂದ್ಲು. ಆಯ್ತು ಕೊಂಡು ಮಗಳೇ, ಆಯಿತು ಅದೇನು ಮುಗಿಸ್ಕೊಂಡು ಹೋಗವ ಅಂತಂದಕ್ಕೆ ಸಂಜೆ ನಾನು ಫೋನ್ ಮಾಡ್ತೀನಿ ಮನೆಗೆ ಹೋದಾಗ. ಸರ್ ನಮ್ಗೆ ಗೊತ್ತಿಲ್ಲ ಸರ್. ಅವನು ಬೆಳಗಿನ ಜಾವ ನಮಗೆ 5:15 ಅವ್ನು ಫೋನ್ ಮಾಡವನೆ ಹಿಂಗಾಗೈತೆ ಅಂತ. ನಮ್ಗೆ ಅದೇನು ಮಾಡಿದ್ನೋ ಎಂತ ನನ್ನ ಮಗಳು ಸಾಯ ಅಂತ ಹೇಳಿ ಅಂತೂ ಅಲ್ಲ. ಅವಳು ಗಂಡು ಮಗ ಅವಳು. ಇವನೇ ಏನೋ ಮಾಡವನೆ ಸರ್. ಇವನೇ ಮಾಡಿರೋದು, ಇನ್ನು ಯಾರು ಏನೂ ಸಾಧ್ಯವಿಲ್ಲ. ಇದು ಅವಳು ಅವಾತ್ತಿಂದನೂ ಅವಳು ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಸೆಕೆಂಡ್ ಇಯರ್ PUC ಸರ್ ಮಾಡಿದ್ಲು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಲುವೆ ಯೋಜನೆಗೆ ಸಂಬಂಧಪಟ್ಟಂತೆ ಸ್ಥಗಿತವಾಗಿದ್ದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರವೇ ಮುಂದುವರಿಸಲಾಗುತ್ತೆ ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ತುಮಕೂರಿನಲ್ಲಿ ಮಾತನಾಡಿದ ಅವರು, ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ರೈತ ಸಮುದಾಯವನ್ನ ಮನವೊಲಿಸುವ ಪ್ರಯತ್ನ ಮಾಡುತ್ತೇವೆ. ಈ ಹಿಂದೆ ನಾನು ವೈಯಕ್ತಿಕವಾಗಿ ವಿರೋಧಿಸಿದ್ದೆ, ಆದರೆ ಸರ್ಕಾರಿ ತೀರ್ಮಾನವಾದ ಮೇಲೆ ಸರ್ಕಾರದಲ್ಲಿರುವ ನಾನು ಅದನ್ನ ವಿರೋಧಿಸಲು ಸಾಧ್ಯವಿಲ್ಲ. ಇದು ಸರ್ಕಾರದ ತೀರ್ಮಾನ, ಕೆಲಸವನ್ನ ಪುನರಾರಂಭಿಸುತ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೇ ವೇಳೆ ಜಮೀರ್ ಅಹಮದ್ಗೆ ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ, ಸಚಿವ ಜಮೀರ್ ಅಹಮದ್ ಸಮರ್ಥ ನಾಯಕ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಪ್ರತಿಧ್ವನಿ ಆಗಿದ್ದಾರೆ. ಮೊದಲ ಕಂತಿನಲ್ಲೇ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದು ಯಾಕೆ ಅಂತ ಹೇಳಿ ನನಗೆ ತಿಳಿದಿಲ್ಲ, ಆದರೆ ಅವರನ್ನ 2ನೇ ಹಂತದಲ್ಲಿ ಸಚಿವರನ್ನಾಗಿ ಮಾಡುವಂತೆ ರಾಜ್ಯಾದ್ಯಂತ ಬೇಡಿಕೆ ಇದೆ. ವರಿಷ್ಠರು ಇದನ್ನ ಪರಿಗಣಿಸುತ್ತಾರೆ ಅಂತ ಹೇಳಿ ನಂಬಿದ್ದಾನೆ. ಅವರಿಗೆ ಸ್ಥಾನ ನೀಡುವುದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ತಿಳಿಸಿದ್ರು. ಇಲ್ಲ, ಅದು ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಅದನ್ನು ಈಗ ಶೀಘ್ರವಾಗಿ ಮಾಡಿ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇ ಕೂಡ ಹಿಂದೆ ನೀವು ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ಬೇಡ ಅಂತ. ಇಲ್ಲ, ನಾನು ಈಗ ಸರ್ಕಾರದ ತೀರ್ಮಾನ ಅಂತ ಹೇಳಿದ್ದೆ. ನಾನು ವೈಯಕ್ತಿಕವಾಗಿ ಏನಾರು ಇರ್ಬೋದು. ಸರ್ಕಾರದ ತೀರ್ಮಾನ ಆದಾಗ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಅದನ್ನು ವಿರೋಧ ಮಾಡೋಕ್ಕಾಗುತ್ತಾ? ಸರ್ಕಾರದ ತೀರ್ಮಾನ ಅದು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ರಾಜ್ಯದಲ್ಲಿ. ಇಲ್ಲ, ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ 2ನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. 2ನೇ ಪಟ್ಟಿ ಯಾವಾಗ ಸರ್, ಯಾವತ್ತು ಬಿಡುಗಡೆ ಸಚಿವ ಸಂಪುಟ ವಿಸ್ತರಣೆ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಏನಾದರೂ ಮತ್ತೆ ನಾನು ಡೆಲ್ಲಿಗೆ ಹೋಗಬೇಕು, ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ. ಬಿಜೆಪಿ ಪಕ್ಷವು ಒಕ್ಕಲಿಗ ಸಮುದಾಯವನ್ನ ಕೇವಲ ಟಿಶ್ಯೂ ಪೇಪರ್ನಂತೆ ಬಳಸಿಕೊಂಡು ಬಿಸಾಕಿದೆ ಅಂತ ಹೇಳಿ ಶಾಸಕ ಗಣಿಗ ರವಿಕುಮಾರ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯದ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು, ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಸುಮಲತಾ ಅಂಬರೀಶ್ ಅನ್ಯಾಯ ಮಾಡಿರುವುದನ್ನ ಸರಿಯಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಜೆಡಿಎಸ್ಗೆ ಬಿಸ್ಕೆಟ್ನಂತೆ ಒಂದೇ ಒಂದು ಕೇಂದ್ರ ಸಚಿವ ಸ್ಥಾನವನ್ನ ಕೊಟ್ಟು ಸಮಾಧಾನ ಪಡಿಸ್ತಾ ಇದ್ದಾರೆ. ಆದರೆ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ರಾಜಕೀಯ ಅಸ್ತಿತ್ವವನ್ನೇ ಅಳಿಸಲು ಬಿಜೆಪಿ ಹುನ್ನಾರ ನಡೆಸಿದೆ. ಸುಮಲತಾ ಅಂಬರೀಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ತ್ಯಾಗ ಮಾಡಿದ್ರು, ಅವರ ಕುಟುಂಬವನ್ನ ನಡು ನೀರಿನಲ್ಲಿ ಕೈಬಿಟ್ಟಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೇವೇಗೌಡರನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದ್ರು. ಆದರೆ ಬಿಜೆಪಿಯವರು ಕೇವಲ ವಿಡಿಯೋಗಳಿಗಾಗಿ ಅಥವಾ ರಾಜಕೀಯ ಪ್ರದರ್ಶನಕ್ಕಾಗಿ ದೇವೇಗೌಡರಿಗೆ ಗೌರವ ತೋರುವ ನಾಟಕವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಸರ್ವನಾಶ ಮಾಡಲು ಹೊಂಚು ಆಗ್ತಾ ಇದೆ, ಕೂಡಲೇ ಎಚ್ಚೆತ್ತುಕೊಳ್ಳು ಅಂತ ಹೇಳಿ ಜೆಡಿಎಸ್ ನಾಯಕರಿಗೆ ಶಾಸಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಅಂಬರೀಷ್ ಅಣ್ಣನ ಕುಟುಂಬ ಮತ್ತು ದೇವೇಗೌಡರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಹಾಲಿ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದರು. ಅವ್ರ ಮೇಲೆ ಒಂದು ಇಂಡಿಪೆಂಡೆಂಟಾಗಿ ಅಂಬರೀಷ್ ಅಣ್ಣವರ ಧರ್ಮಪತ್ನಿ ಸುಮಲತಾ ಅವರು 1,27,000 ಮತಗಳಿಂದ ವಿಜಯ ಪತಾಕೆಯನ್ನು ಆರಿಸಿದರು. ಇಂಡಿಪೆಂಡೆಂಟಾಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮಗನ ಮೇಲೆ ಗೆಲ್ಲೋದು ಅನ್ನೋದು, ಅದು ಮಂಡ್ಯದಲ್ಲಿ ಅಷ್ಟು ಈಸಿ ಕೆಲಸ ಅಲ್ಲ.
ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾಯಿದ್ರು, ಇಲ್ಲ ಬಿ ಜೆ ಪಿಯವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. ಬಿ ಜೆ ಪಿ ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಜನತಾದಳದವ್ರಿಗೆ, ನಿಮ್ಮ ಗ್ರೌಂಡನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ಬಿ ಜೆ ಪಿಯವರು, ನಿಮ್ಮ ಕೇಡರನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರೆ. ಬಿಸ್ಕೆಟ್ ಥರ ನಿಮಗೊಂದು ಕೇಂದ್ರ ಮಂತ್ರಿ ಕೊಟ್ಟಿದ್ದಾರೆ, ಆದರೆ ನಿಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ. ಇದನ್ನೇ ಎಚ್ಚೆತ್ಕೊಳ್ಳಿ. ನಿಮ್ಮ ಗ್ರೌಂಡನ್ನು ಹಳೆ ಮೈಸೂರಲ್ಲಿ ಕಿತ್ಕೊಳ್ಳೋಕ್ಕೋಸ್ಕರ ಇರೋದು. ನನಗೆ ಭಾಳ ಬೇಸರ ಆಗಿದೆ ಅಂದರೆ ಪಾಪ ದೇವೇಗೌಡರು ಕೊಡ್ತಾರೆ ಅಂತ. ಆದರೆ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಯಾರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಹಿರಿಯರು, ಸಂಭಾವಿತರು, 70 ವರ್ಷ ರಾಜಕಾರಣವನ್ನು ಮಾಡಿದಂಥವ್ರು ದೇವೇಗೌಡರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಇರಲಿ, ಅದು ಆ ಬಿಜೆಪಿಯವರ ಆಂತರಿಕ ವಿಚಾರ. ನನಗೆ ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಚಾಮರಾಜನಗರಕ್ಕೆ ಖಂಡಿತವಾಗಿಯೂ ಭೇಟಿ ನೀಡಲಿದ್ದಾರೆ ಅಂತ ಹೇಳಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ದೇವರ ಭಕ್ತರಾದರೂ ಯಾವುದೇ ಮೂಢನಂಬಿಕೆಗಳನ್ನ ಇಟ್ಟುಕೊಂಡಿಲ್ಲ, ಹಾಗಾಗಿ ಅವರು ಜಿಲ್ಲೆಗೆ ಭೇಟಿ ನೀಡಲೇಬೇಕು ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಸಚಿವ ಸ್ಥಾನದ ಬಗ್ಗೆ ಮಾತನಾಡಿದ ಅವರು, ಮೊದಲ ಹಂತದಲ್ಲೇ ನನಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಈಗ 2ನೇ ಹಂತದ ವಿಸ್ತರಣೆಯಲ್ಲಿ ಖಂಡಿತವಾಗಿಯೂ ಸ್ಥಾನ ಸಿಗಲಿದೆ ಅಂತ ಹೇಳಿ ಆತ್ಮವಿಶ್ವಾಸವಿದೆ. ಕಳೆದ 47 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದೇನೆ. 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದು ಹಲವು ಘಟಾನುಘಟಿ ನಾಯಕರನ್ನ ಸೋಲಿಸಿ ಗೆದ್ದಿದ್ದೇನೆ. ರಾಜ್ಯದಲ್ಲಿ ಉಪ್ಪರ ಸಮುದಾಯದ ಏಕೈಕ ಶಾಸಕನಾಗಿರುವ ನಾನು ಜಿಲ್ಲೆಯ ಹಿರಿಯ ಶಾಸಕನೂ ಹೌದು. ಹೀಗಾಗಿ ಯಾವುದೇ ಮಾನದಂಡದ ಆಧಾರದ ಮೇಲೆ ನೋಡಿದ್ರೂ ಕೂಡ ನನಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ತಿಳಿಸಿದ್ರು. ಮೊದಲನೇ ಹಂತದಲ್ಲಿ ಕೊಡಬೇಕಾಗಿತ್ತು, ಆದರೆ 2ನೇ ಹಂತದಲ್ಲಿ ಕೊಡ್ತಾರೆ ವಿಶ್ವಾಸ ಇದೆ. ಈ ಒಂದು ಚುನಾವಣೆ ಇದೆ, ಅಂದರೆ ರಾಜ್ಯಸಭೆ ಕೊಡ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ ಮತದಾನ ಆದಮೇಲೆ 20-22ರಿಂದ ಸ್ಟಾರ್ಟ್ ಆಗೋದು ಭರವಸೆ ಖಂಡಿತವಾಗಿ. ಯಾಕಂತಂದರೆ ನಾನು ರಾಜ್ಯದಲ್ಲಿ ಒಬ್ಬನೇ ಉಪ್ಪಾರ 4 ಬಾರಿ ಗೆದ್ದಿದ್ದೀನಿ. ಘಟಾನುಘಟಿಗಳನ್ನೇ ಸೋತಿ ಗೆದ್ದಿರ್ತಕ್ಕಂಥದ್ದು ನಾನು. ನನ್ನದೇ ಒಂದು ಇತಿಹಾಸ ಹೇಳಬೇಕು ಅಂದರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು 47 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಮೊದಲು ನಾನು ಪ್ರಥಮವಾಗಿ ಮೈಸೂರು ಕಾಂಗ್ರೆಸ್ ಸೇವಾದಳ ಸಂಘಟನಾ ಕಾರ್ಯದರ್ಶಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಆಶ್ರಯ ಕಮಿಟಿ ಮೆಂಬರ್ ಆಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಮಂಡಲ ಪಂಚಾಯಿತಿ ಗೆದ್ದು ಉಪಪ್ರಧಾನರಾಗಿ, ಆಮೇಲೆ ಮಧ್ಯ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಆಮೇಲೆ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ, 4 ಬಾರಿ ಶಾಸಕರಾಗಿ ಕಂಟಿನ್ಯೂ ಆಗಿ. ಯಾವುದೇ ರೀತಿ ತಗೊಂಡ್ರು ಜಿಲ್ಲೆಗೆ ಒಬ್ಬರು ಕೊಡಬೇಕು, ನನಗೆ ಕೊಡಬೇಕಾಗ್ತದೆ. ನಾನೇ ಈಗ ಯಾರೇ ಹೇಳೋದು. ಆಮೇಲೆ ಜಾತಿವಾರ ತಗೊಂಡ್ರೆ ನಾನು ಉಪ್ಪಾರ, ಈ ರಾಜ್ಯದಲ್ಲಿ ಒಬ್ಬನೇ ಇರ್ತಕ್ಕಂಥದ್ದು. ಇವನ್ನೆಲ್ಲ ಗಣನೆ ತಗೊಂಡು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಎಲ್ಲರಿಗೂ ಸರ್ವರಿಗೂ ಸಮಪಾಡು ಎಲ್ಲ ಜನಕ್ಕೂ ನ್ಯಾಯವನ್ನು ಕೊಡಬೇಕು ಅನ್ನೋದಕ್ಕೆ ನಮ್ಗೆ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೈಕಮಾಂಡ್ ಒತ್ತಾಯ ಮಾಡಿದರೆ ಸರ್? ಕೇಳಿದ್ದೀನಿ, ಸಹಜವಾಗಿ ಕೇಳಬೇಕಲ್ಲ. ನಾನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡು ಎಲ್ಲನೂ ಕರಿಗೆ ಸಾಹೇಬ್ ಅಂತ ಹೇಳಿದ್ರು. ಮಂತ್ರಿಯಾಗೆ ಬರ್ತೀರ ಅಂತ ಅನ್ಕೊಂಡಿದ್ವಿ ಸರ್ ನಾವು. ಇದು ನಾನು ಹಾಗೆ ಅನ್ಕೊಳ್ಳಿ ಆಗ್ತದೆ. ಅಲ್ಲಲ್ಲ, ಬರುವಾಗ ಮಂತ್ರಿಯಾಗಿ ಬರ್ತೀರಿ, ಬೆಂಗಳೂರಿಗೆ ಹೋಗಿದ್ರು. ಮೊದಲನೇ ರೌಂಡ್ ಆಗಿದೆ ಬರೋನು, 2ನೇ ರೌಂಡ್ ಆಗ್ಬೋದು ಸರ್. ನೀವು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಉಪ್ಪಾರ ಸಮಾವೇಶ ಈ ಜೂನ್ 21ಕ್ಕೆ ಇಟ್ಕೊಂಡಿದ್ದೀವಿ. ನಾನು ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷ ಮಾಡೋಕೆ ಈಗ 22ಕ್ಕೆ ಮಾಡಬೇಕಾಗಿತ್ತು. ಹೊಸ ಮುಖ್ಯಮಂತ್ರಿ ಬಂದಿರೋದ್ರಿಂದ ಅವರ ಅನುಮತಿ ತಗೋಬೇಕಲ್ಲ, ಅದು ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡ್ತೀವಿ. ಭಗೀರಥ ಜಯಂತಿ, ಸಮುದಾಯ ಭವನ ಉದ್ಘಾಟನೆ ಇವೆಲ್ಲ ಇರೋದ್ರಿಂದ ಮುಖ್ಯಮಂತ್ರಿ ಅವರ ಅನುಮತಿಯನ್ನು ಪಡ್ಕೊಂಡು, ಅವರ ಡೇಟನ್ನು ಪಡ್ಕೊಂಡು, ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಮತಿಯನ್ನು ಪಡ್ಕೊಂಡು ಮಾಡ್ತೀವಿ. ಅಲ್ಲ ಸರ್, ಅವ್ರು ಬರ್ತಾರೆ ಸರ್ ಜಿಲ್ಲಾ ಕೇಂದ್ರಕ್ಕೆ ಹೊಸ ಮುಖ್ಯಮಂತ್ರಿ? ಖಂಡಿತ ಬರ್ತಾರೆ ಅಂತ ಅನ್ಕೊಂಡಿದ್ದು, ಬರಲೇಬೇಕು. ಆ ಥರ ಏನು ಅವರು ಭಕ್ತಿ ಇಟ್ಕೊಂಡಿದ್ದಾರೆ, ಬಟ್ ಮೂಢನಂಬಿಕೆ ಇಟ್ಕೊಂಡಿಲ್ಲ ಅಂತ ನಿರೀಕ್ಷೆ ಇದೆ ಸರ್, ಬರ್ತಾರೆ ಅಂತ ಭರವಸೆ ಇದೆ. ಗೊತ್ತಿಲ್ಲ, ಒಪ್ಕೊಂಡಿಲ್ಲ. ಮೊದಲು ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದವರು ಉಪಮುಖ್ಯಮಂತ್ರಿ ಆಗಿದ್ದರು. ಖಂಡಿತ ಬರ್ತಿದ್ದು ಒಪ್ಕೊಂಡಿದ್ರು, ಈಗ ಬರ್ತಾರೆ.
ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ ನೋವನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗದ ಮುಂದೆ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ. ಒಂದು ಹಂತದಲ್ಲಿ ಪಕ್ಷ ಬಿಡುವ ಬಗ್ಗೆ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡಿದೆ ಎಂಬುದನ್ನು ಸಹ ಅವರು ಒಪ್ಪಿಕೊಂಡಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರುವ ನನಗೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಪಕ್ಷದ ವರ್ಕಿಂಗ್ ಕಮಿಟಿ ಸದಸ್ಯತ್ವದವರೆಗೂ ಎಲ್ಲಾ ಹುದ್ದೆಗಳು ಸಿಕ್ಕಿದೆ. ಆದ್ರೆ ಸಿಎಂ ಆಗುವ ಅವಕಾಶ ಮಾತ್ರ 3 ಬಾರಿ ಕೈತಪ್ಪಿದೆ. 2013ರಲ್ಲಿ ನಾನು ಚುನಾವಣೆಯಲ್ಲಿ ಸೋತ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರಿಗೆ ಸಿಎಂ ಆಗುವ ಭಾಗ್ಯ ಸಿಕ್ಕಿತ್ತು. ಒಂದು ವೇಳೆ ನಾನು ಗೆದ್ದಿದ್ರೆ ಅವರು ಸಿಎಂ ಆಗ್ತಾ ಇರಲಿಲ್ಲ. 2018ರಲ್ಲಿ ನಮ್ಮ ಪಕ್ಷ 80 ಸೀಟುಗಳನ್ನ ಗೆದ್ದಿದ್ರು. ಮೈತ್ರಿ ಸರ್ಕಾರದ ಕಾರಣದಿಂದ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಲಾಯಿತು. ಅಂದು ನನಗೆ ಅವಕಾಶ ಸಿಗಬಹುದಿತ್ತು. ಈ ಬಾರಿಯಂತೂ ನಾನು ಸಿಎಂ ಆಗುತ್ತೇನೆಂಬ ವಿಶ್ವಾಸವಿತ್ತು. ಆದ್ರೆ ರಾಜಕೀಯ ತೀರ್ಮಾನಗಳು ಭಿನ್ನವಾಗಿರುತ್ತವೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಡಿಸಿಎಂ ಸ್ಥಾನವನ್ನಷ್ಟೇ ಪಡೆಯಬೇಕಾಯಿತು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದರು, ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರ ಸಂಪರ್ಕ ಬಂತು, ಕರೆ ಕೊಟ್ಟರು, ಸೇರಿಕೊಂಡೆ. ಇವತ್ತು ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದರೆ ಯಾರು ಗುರುತಿಸೋಲ್ಲ, ಪಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲರ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನೂ ಕೂಡ ಮಾಡಿದ್ರು ನಾನು. ಅದಾದಮೇಲೆ 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು ನೀವು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರೆದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯದಲ್ಲಿ ರಣಹದ್ದುಗಳ ಸಂತತಿ ನಿರಂತರವಾಗಿ ಹೆಚ್ಚಾಗ್ತಿರುವುದು ವನ್ಯಜೀವಿ ಪ್ರಿಯರಲ್ಲಿ ಸಂತಸವನ್ನ ಮೂಡಿಸಿದೆ. ಇತ್ತೀಚೆಗಷ್ಟೇ ಬಂಡೀಪುರದಲ್ಲಿ ಹದ್ದುಗಳ ಗುಂಪೊಂದು ಪತ್ತೆಯಾಗಿದ್ದು, ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ರಣಹದ್ದುಗಳು ಸತ್ತ ವನ್ಯಪ್ರಾಣಿಯ ಮಾಂಸವನ್ನ ಭಕ್ಷಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಒಂದು ಕಾಲದಲ್ಲಿ ಅಳಿವಿನಂಚಿನಲ್ಲಿದ್ದ ಈ ಪಕ್ಷಿಗಳು ಇದೀಗ ಬಂಡೀಪುರ ಅರಣ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇರುವುದು ಪರಿಸರ ಸಮತೋಲನಕ್ಕೆ ಪೂರಕವಾಗಿದೆ ಅಂತ ಹೇಳಿ ಅರಣ್ಯ ಇಲಾಖೆಯ ಮೂಲಗಳು ತಿಳಿಸಿದೆ.
ಮೈಸೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳತನದ ಸ್ವತ್ತುಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಬೃಹತ್ ಪ್ರಮಾಣದ ಗಾಂಜಾ ಸಾಗಾಟವನ್ನು ವಿಫಲಗೊಳಿಸಿದ್ದಾರೆ. ಈ ಸಂಬಂಧ ಮಾಹಿತಿಯನ್ನು ನೀಡಿದ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್, ನಗರದಲ್ಲಿ ನಡೆದ 41 ಸ್ವತ್ತು ಕಳ್ಳತನ ಮತ್ತು 3 ವಂಚನೆ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಸುಮಾರು 2.09 ಕೋಟಿ ರೂಪಾಯಿ ಮೌಲ್ಯದ 1 ಕೆಜಿ 578 ಗ್ರಾಂ ಚಿನ್ನಾಭರಣ, 3 ಕೆಜಿ 578 ಗ್ರಾಂ ಬೆಳ್ಳಿ ಪದಾರ್ಥಗಳು, 10 ವಾಹನಗಳು ಮತ್ತು 2.76 ಲಕ್ಷ ರೂಪಾಯಿ ನಗದು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಅಲ್ಲದೆ ಮೈಸೂರು ಟು ಮಳವಳ್ಳಿ ಹೆದ್ದಾರಿಯಲ್ಲಿ ನಡೆಸಿದ ತಪಾಸಣೆ ವೇಳೆ ಹೈಷರ್ ಟ್ರಕ್ನಲ್ಲಿ ತೆಂಗಿನ ಸಸಿಗಳ ನಡುವೆ ಅಡಗಿಸಿಟ್ಟು ಸಾಗಿಸ್ತಾ ಇದ್ದ ಬರೋಬ್ಬರಿ 280 ಕೆಜಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಮೌಲ್ಯ 1.40 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಒರಿಸ್ಸಾದಿಂದ ಕೇರಳ ಸೇರಿದಂತೆ ವಿವಿಧ ಕಡೆಗಳಿಗೆ ಸಾಗಾಟವಾಗ್ತಾ ಇದ್ದಂತಹ ಈ ಗಾಂಜಾ ಜಾಲದ 4 ಆರೋಪಿಗಳನ್ನ ಬಂಧಿಸಲಾಗಿದ್ದು, ಅದರಲ್ಲಿ ಓರ್ವ ಮೈಸೂರಿನವನಾಗಿದ್ದು ಉಳಿದವರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ 41 HBT ಕೇಸಸ್ ಮತ್ತು 3 ಚೀಟಿಂಗ್ ಕೇಸಸ್ ಜೊತೆಗೆ ಎಲ್ಲ ಒಟ್ಟು ಸೇರಿ 2.99 ಲಕ್ಷದವರೆಗೂ ನಾವು ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದ್ರ ಜೊತೆಗೆ 1.5 kg ಚಿನ್ನ, ಅದೇ ರೀತಿ 1.5 kg ಬೆಳ್ಳಿನೂ ಸಹ ರಿಕವರಿ ಮಾಡಿದ್ದೀವಿ. ಅದರದ್ದು ಡೀಟೇಲ್ಸು ಪ್ರೆಸ್ ನೋಟಲ್ಲಿ ಕೊಡಲಾಗಿದೆ. ಈ ಒಟ್ಟು ಕೇಸಸಲ್ಲಿ ಇಂಪಾರ್ಟೆಂಟ್ ಆಗಿ 10 HBT ಕೇಸಸ್, ಅದರಲ್ಲಿ 9 ಹೌಸ್ ಬ್ರೇಕಿಂಗ್ ಥೆಫ್ಟ್, 4 ಸರ್ವೆಂಟ್ ಥೆಫ್ಟ್, 10 ವೆಹಿಕಲ್ ಥೆಫ್ಟ್ ಮತ್ತು 5 ಆರ್ಡಿನರಿ ಥೆಫ್ಟ್ ಕೇಸಸನ್ನು ನಾವು ಅಲ್ಲಿ ರಿಕವರಿ ಮಾಡಿದ್ದೀವಿ. ನಿನ್ನೆ ಅಂದರೆ ಇವತ್ತಿನ ಡೇಟ್ ಬರುತ್ತೆ, ನಿನ್ನೆ ರಾತ್ರಿ ಮಾಡಿದ್ದದು. ಇವತ್ತು 280 kg ಗಾಂಜಾನ ಸೀಸ್ ಮಾಡಿದ್ದೀವಿ. ಇದನ್ನು ಮಳವಳ್ಳಿ ಮೈಸೂರು ಹೈವೇ ಅಲ್ಲಿ ಹೋಗಬೇಕಾದ್ರೆ ಇಂಟೆಲಿಜೆನ್ಸ್ ಬೇಸ್ಡ್ ಲಾಸ್ಟು 1 ವಾರದಿಂದ ನಾವು ಏನು ನಮಗೆ ಮಾಹಿತಿ ಇತ್ತು ಅದರ ಮೇರೆಗೆ ಇಂಟರ್ಸೆಪ್ಟ್ ಮಾಡಿ ವೆಹಿಕಲನ್ನು ಟೋಟಲ್ 280 kg ಗಾಂಜಾ ಸೀಸ್ ಮಾಡಿ ಅದು 4 ಜನ ಆರೋಪಿನ ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಅವರು ಬಂದಂಥ ಗಾಂಜಾನ ಬೇರೆ ಬೇರೆ ಕಡೆ ಕೇರಳಗೂ ಹೋಗ್ತಾ ಇತ್ತದು ಮತ್ತು ಬೇರೆ ಡಿಸ್ಟ್ರಿಕ್ಟಿಗೆಲ್ಲ ಸಪ್ಲೈ ಆಗ್ತಾ ಇತ್ತು. ಬಟ್ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಇದರ ಜೊತೆಗೆ ಇವತ್ತಿನ ಕೇಸ್ ಜೊತೆಗೆ ಕಳೆದ 3 ತಿಂಗಳಲ್ಲಿ ನಾವು ಒಟ್ಟು 12 NDPS ಕೇಸಸನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ 28 ಆರೋಪಿಗಳನ್ನು ದಸ್ತಗಿರಿ ಮಾಡಿ 43 kg ಗಾಂಜಾನ ಸೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ 164 ಗ್ರಾಮ್ ಸಿಂಥೆಟಿಕ್ ಡ್ರಗ್ಸನ್ನು ಸಹ ಇದೆ ಮತ್ತು 36 ಜನರ ಮೇಲೆ ಕನ್ಸಂಪ್ಷನ್ ಕೇಸನ್ನು ಹಾಕಿದ್ದೀವಿ. ಮುಂದುವರೆದು CEIR ಪೋರ್ಟಲ್ ತಮಗೆ ಗೊತ್ತಿರ್ಬೋದು, ಲಾಸ್ಟ್ ಕಳೆದ ಪ್ರೆಸ್ ಮೀಟಲ್ಲೂ ಹೇಳಿದ್ವಿ ನಾವು, ಮೈಸೂರು ಸಿಟಿಯಲ್ಲಿ ಸಾಕಷ್ಟು ಮೊಬೈಲ್ನ ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಮುಂದುವರೆದು ಮತ್ತೆ 234 CEIR ಪೋರ್ಟಲಲ್ಲಿ ಏನು ಕಳ್ತನ ಆಗಿತ್ತು ಆ ಮೊಬೈಲ್ನ ನಾವು ರಿಕವರಿ ಮಾಡಿ ಕೆಲವನ್ನ ನಾವು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಕೆಗುಡಿ ಅರಣ್ಯ ವಲಯದ ರಾಮಪುರ ಗಸ್ತು ಪ್ರದೇಶದ ಹಳ್ಳವೊಂದರಲ್ಲಿ ಅಂದಾಜು 35ರಿಂದ 40 ವರ್ಷದ ವ್ಯಕ್ತಿಯೊಬ್ಬರ ಕೊಳೆತ ಶವ ಪತ್ತೆಯಾಗಿದೆ. ಜೂನ್ 6ರಂದು ಅರಣ್ಯ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾಗ ದುರ್ವಾಸನೆ ಬಂದ ಹಿನ್ನೆಲೆ ಪರಿಶೀಲಿಸಿದ್ದು ಈ ವೇಳೆ ಶವ ಪತ್ತೆಯಾಗಿದೆ. ಸುಮಾರು 1 ತಿಂಗಳ ಹಿಂದೆ ವ್ಯಕ್ತಿ ಮೃತಪಟ್ಟಿರಬಹುದು ಅಂತ ಹೇಳಿ ಪೊಲೀಸರು ಶಂಕಿಸಿದ್ದಾರೆ. ಮೃತ ವ್ಯಕ್ತಿ ನೀಲಿ ಜೀನ್ಸ್ ಪ್ಯಾಂಟ್ ಮತ್ತು ತುಂಬು ತೋಳಿನ ಶರ್ಟ್ ಧರಿಸಿದ್ದು 163 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದ್ದಾರೆ. ಈ ಬಗ್ಗೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತನ ಗುರುತು ತಿಳಿದವರು ಅಥವಾ ಸಂಬಂಧಿತ ಮಾಹಿತಿ ತಿಳಿದಿರುವವರು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತಿಳಿಸುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.